ನಾನು ನಿಮಗೆ ಗ್ಯಾರಂಟಿಯೊಂದಿಗೆ ಹೇಳುವೆ, ನೀವು ಹೆಲ್ದಿ ಆಗಿಲ್ಲ. ನಿಮಗೆ ನೀವೇ ಒಂದು ಪ್ರಶ್ನೆಯನ್ನು ಈಗ ಪ್ರಾಮಾಣಿಕವಾಗಿ ಕೇಳ್ಕೊಳ್ಳಿ. ನೀವು ಹೆಲ್ದಿ ಆಗಿದ್ದೀರಾ, ಆರೋಗ್ಯವಂತರಾಗಿದ್ದೀರಾ ಅನ್ನೋ ಪ್ರಶ್ನೆಯನ್ನು ನಿಮಗೆ ನೀವೇ ಈಗ ಕೇಳ್ಕೊಳ್ಳಿ. ನಿಮಗೆ ನೀವು ಹೆಲ್ದಿ ಆಗಿದ್ದೀನಿ ಅಂತ ಅನಿಸಿದರೂ ಕೂಡ ನೀವು ಹೆಲ್ದಿ ಆಗಿಲ್ಲ. ಯಾಕಂತ ಹೇಳುವೆ, ಸಪೋಸ್ ನೀವೇನಾದರೂ ಮೆಂಟಲಿ ಹೆಲ್ದಿಯಾಗಿದ್ದರೆ, ಫಿಸಿಕಲಿನೂ ಹೆಲ್ದಿಯಾಗಿದ್ದರೆ, ಎಮೋಷ್ನಲಿನೂ ಹೆಲ್ದಿಯಾಗಿದ್ದರೆ, ಜೊತೆಗೆ ಫೈನಾನ್ಷಿಯಲಿನೂ ಹೆಲ್ದಿಯಾಗಿದ್ದರೆ ನೀವು ಸಂಪೂರ್ಣವಾಗಿ ಹೆಲ್ದಿಯಾಗಿದ್ದೀರಿ ಅಂತಂದಂಗೆ. ಈ 4 ಫ್ಯಾಕ್ಟ್ರಿಗಳಲ್ಲಿ ಯಾವುದಾದ್ರೂ ಒಂದು ಫ್ಯಾಕ್ಟರ್ನ ಕೊರತೆ ಇದ್ದರೂ ಕೂಡ ನೀವು ಹೆಲ್ದಿ ಆಗಿಲ್ಲ ಅಂತಂದಂಗೆ. ನೀವು ನಿಮ್ಮ ಲೈಫಲ್ಲಿ ಟೈಮ್ ಫ್ರೀಡಮನ್ನು ಮತ್ತು ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಿಲ್ಲಪ್ಪ ಅಂತಂದರೆ ನೀವು ಹೆಲ್ದಿ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಅನ್ನಿಸ್ತಾ ಇರುತ್ತೆ, ನನಗೇನು ದಾಡಿ ಆಗಿದೆ, ನನಗೇನು ರೋಗ ಆಗಿದೆ, ನಾನು ಆರಾಮಾಗೇ ಇದ್ದೀನಲ್ಲ, ನಾನೆಲ್ಲಿ ಮೆಡಿಸಿನ್ ತಿಂತಾ ಇದ್ದೀನಿ ಅಂತ ಅನಿಸುತ್ತೆ. ಬಟ್ ನಿಮಗೆ ಗೊತ್ತಿರದಂತೆಯೇ ಅನಾರೋಗ್ಯ ನಿಮ್ಮನ್ನು ಕಚ್ಚಿ ಕಚ್ಚಿ ತಿಂತಾ ಇರುತ್ತೆ. ನಿಮ್ಮ ಆಯಸ್ಸನ್ನು ಕಡಿಮೆ ಮಾಡ್ತಾ ಇರುತ್ತೆ. ನೀವು 100 ವರ್ಷ ಬದುಕೋರಿದ್ರೆ 40-50 ವರ್ಷಕ್ಕೇ ನೆಗೆದು ಬೀಳೋ ಥರ ನೀವು ಆಗ್ತಾ ಇರ್ತೀರ, ಅದೇ ದಾರಿಯಲ್ಲಿ ಸಾಕ್ತಾ ಇರ್ತೀರ. ಅದಕ್ಕಾಗಿ ನಿಮ್ಮ ಹತ್ರ ಸಂಪೂರ್ಣ ಆರೋಗ್ಯ ಇರಬೇಕು. ನೀವು ಮೆಂಟಲಿ ಕೂಡ ಹೆಲ್ದಿಯಾಗಿರಬೇಕು, ಫಿಸಿಕಲಿ ಕೂಡ ಹೆಲ್ದಿಯಾಗಿರಬೇಕು, ಎಮೋಷ್ನಲಿ ಕೂಡ ಹೆಲ್ದಿಯಾಗಿರಬೇಕು, ಜೊತೆಗೆ ಫೈನಾನ್ಷಿಯಲಿ ಕೂಡ ಹೆಲ್ದಿಯಾಗಿರಬೇಕು. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಫೈನಾನ್ಷಿಯಲಿ ಹೆಲ್ದಿಯಾಗಿದ್ದರೆ ಮಾತ್ರ ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಹೆಲ್ದಿಯಾಗಿರೋಕ್ಕೆ ಸಾಧ್ಯ ಇದೆ. ನೀವು ಫೈನಾನ್ಷಿಯಲಿ ಹೆಲ್ದಿಯಾಗಿಲ್ಲ, ನಿಮ್ಮ ಫೈನಾನ್ಷಿಯಲ್ ಹೆಲ್ತು ಚೆನ್ನಾಗಿಲ್ಲಪ್ಪ ಅಂತಂದರೆ ನೀವು ಹೆಲ್ದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದ್ಕೊಳ್ಳಿ, ನಿಮ್ಮ ತಲೆಯಲ್ಲಿ ಕೊರಿತಾ ಇರುತ್ತೆ, ಏನಾದರೂ ಒಂದು ಖರೀದಿಸಬೇಕು, ಮನೆಯಲ್ಲಿ ಹೆಂಡತಿ ಕೇಳ್ತಾ ಇದ್ದಾರೆ, ಮಕ್ಕಳು ಕೇಳ್ತಾ ಇದ್ದಾರೆ ಅಂತಂದರೆ ಕೊಡ್ಸೋಕ್ಕಾಗಲ್ಲ, ಬೈತಾ ಇರ್ತಾರೆ, ನಿಮ್ಮ ತಲೆ ಕೆಟ್ಟೋಗುತ್ತೆ. ಈ ಜಗತ್ತು ಮನಿಯಿಂದ ನಡೆಯುತ್ತೆ, ದುಡ್ಡಿನಿಂದ ನಡೆಯುತ್ತೆ, ಹಣದಿಂದ ನಡೆಯುತ್ತೆ, ಪ್ರೀತಿಯಿಂದಲ್ಲ. ಪ್ರೀತಿ ಮಾತುಗಳಿಂದ ಹೊಟ್ಟೆ ತುಂಬಲ್ಲ. ಈ ಜಗತ್ತಿಗೆ ಬರೀ ಹಣದ ಭಾಷೆ ಮಾತ್ರ ಅರ್ಥ ಆಗುತ್ತೆ. ನೀವು ತಾಯಿ ಗರ್ಭದಲ್ಲಿರುವಾಗಿನಿಂದ ಹಿಡಿದು ಹುಟ್ಟಿ ಬೆಳೆದು ಮದುವೆಯಾಗಿ ಮಕ್ಕಳು ಮಾಡಿ ಸಾಯೋ ತನಕ, ಸತ್ತ ಮೇಲೆ ನಿಮ್ಮನ್ನು ಹೂಳೋಕ್ಕೂ ಕೂಡ ದುಡ್ಡು ಬೇಕಾಗತ್ತೆ, ಭೂಮಿಗೆ ಬರೋಕ್ಕೂ ದುಡ್ಡು ಬೇಕು, ನಿಮ್ಮನ್ನು ಭೂಮಿಯಿಂದ ಕಳಿಸೋಕ್ಕೂ ದುಡ್ಡು ಬೇಕು, ನೀವು ಎಲ್ಲದಕ್ಕೂ ಕೂಡ ದುಡ್ಡು ಬೇಕು. ಸೊ ನಿಮ್ಮ ಹತ್ರ ದುಡ್ಡೇ ಇಲ್ಲ, ನಿಮ್ಮ ಫೈನಾನ್ಷಿಯಲ್ ಹೆಲ್ತ್ ಚೆನ್ನಾಗಿಲ್ಲಪ್ಪ ಅಂತಂದರೆ ನಿಮ್ಮ ಮೆಂಟಲ್ ಹೆಲ್ತ್ ಆಟೋಮೆಟಿಕ್ಕಾಗಿ ಕೆಡತ್ತೆ, ಹಳ್ಳ ಹಿಡಿಯುತ್ತೆ. ನೀವು ಫಿಸಿಕಲಿ ಫಿಟ್ ಆಗಿರ್ಬೇಕಂತಂದರೆ ಸರಿಯಾಗಿ ತಿನ್ನಬೇಕಾಗತ್ತೆ, ಪೌಷ್ಟಿಕ ಆಹಾರವನ್ನು, ಬ್ಯಾಲೆನ್ಸ್ಡ್ ಡಯಟನ್ನು ತೊಗೋಬೇಕಾಗತ್ತೆ. ದುಡ್ಡೇ ಇಲ್ಲ ಅಂತಂದರೆ ಏನು ತಿಂತೀರ? ಕಚರಾವನ್ನೇ ತಿನ್ನಬೇಕಾಗತ್ತೆ, ಕೆಟ್ಟ ನೀರನ್ನೇ ಕುಡಿಬೇಕಾಗತ್ತೆ, ಮತ್ತು ಒಳ್ಳೆ ಗಾಳಿ ಕೂಡ ನಿಮ್ಗೆ ಸಿಗಲ್ಲ. ಇಲ್ಲಿ ನಿಮ್ಮ ಫಿಸಿಕಲ್ ಹೆಲ್ತ್ ಕೂಡ ಹಾಳಾಗತ್ತೆ ದುಡ್ಡಿಲ್ಲ ಅಂತಂದರೆ. ಸೊ ನಿಮ್ಮ ಹತ್ರ ಮೆಂಟಲ್ ಹೆಲ್ತ್ ಇಲ್ಲ, ಫಿಸಿಕಲ್ ಹೆಲ್ತ್ ಇಲ್ಲ ಅಂತಂದರೆ ನಿಮ್ಮ ಹತ್ರ ರಿಲೇಷನ್ಶಿಪ್ಗಳು ಕೂಡ ಆಗಲ್ಲ. ದುಡ್ಡಿಲ್ಲ ಅಂತಂದರೆ ರಿಲೇಷನ್ಶಿಪ್ಗಳು ಕೂಡ ಇರಲ್ಲ. ದುಡ್ಡಿಲ್ಲ ಅಂತಂದರೆ ಸ್ನೇಹ, ಪ್ರೀತಿ, ಸಂಬಂಧಗಳು ನಿಮ್ಮ ಹತ್ರ ಹುಡ್ಕೊಂಡು ಬರಲ್ಲ. ಸೊ ನಿಮ್ಮ ಹತ್ರ ಸಂಬಂಧಗಳೇ ಇಲ್ಲ ಅಂತಂದರೆ ನೀವು ಎಮೋಷ್ನಲಿ ಕೂಡ ಏನಾಗ್ತೀರಾ? ಡಿಸ್ಟರ್ಬ್ ಆಗ್ತೀರಾ, ಡಿಪ್ರೆಷನ್ಗೆ ಹೋಗ್ತೀರಾ, ಒಂಟಿ ಆಗ್ತೀರಾ. ಸೊ ನಿಮ್ಮ ಹತ್ರ ಫೈನಾನ್ಸ್ ಇಲ್ಲ, ಫೈನಾನ್ಷಿಯಲ್ ಹೆಲ್ತ್ ಚೆನ್ನಾಗಿಲ್ಲಪ್ಪ ಅಂತಂದರೆ ಮಿಕ್ಕ ಹೆಲ್ತ್ಗಳು ಕೂಡ ಹಾಳಾಗ್ತವೆ. ಸೊ ನೀವು ಫುಲ್ಲಿ ಹೆಲ್ದಿಯಾಗಿರಬೇಕಪ್ಪ ಅಂತಂದರೆ ನೀವು ಮೊದಲು ನಿಮ್ಮ ಫೈನಾನ್ಷಿಯಲ್ ಹೆಲ್ತನ್ನು ಚೆಕ್ ಮಾಡ್ಕೋಬೇಕು ಮತ್ತು ಅದನ್ನು ಸರಿಪಡಿಸ್ಕೊಳ್ಬೇಕು. ಈಗ ನಿಮಗೆ ಕೇಳ್ಕೊಳ್ಳಿ, ನೀವು ಹೆಲ್ದಿಯಾಗಿದ್ದೀರಾ ಅಂಥೇಳಿ. ಉತ್ತರ ಏನು ಬರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ನೀವು ಇವತ್ತು ನಿಮ್ಮ ಫೈನಾನ್ಷಿಯಲ್ ಹೆಲ್ತನ್ನು ಚೆಕ್ ಮಾಡ್ಕೋಬೇಕು. ನಿಮ್ಮ ಫೈನಾನ್ಷಿಯಲ್ ಹೆಲ್ತು ಈ 10 ಫ್ಯಾಕ್ಟರ್ಸ್ಗಳ ಮೇಲೆ ಡಿಪೆಂಡ್ ಆಗಿದೆ. ಅವು ಇಂತಿವೆ. ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡು ಸೇವ್ ಆಗಿದ್ದರೆ, ನಿಮ್ಮ ಹತ್ರ ಅಪಾರ್ಚುನಿಟಿ ಫಂಡು ಕೂಡ ಸೇವ್ ಆಗಿದ್ದರೆ, ನಿಮ್ಮ ಹತ್ರ ಮಲ್ಟಿಪಲ್ ಇನ್ಕಮ್ ಸೋರ್ಸ್ಗಳಿದ್ದರೆ, ನಿಮ್ಮ ಹತ್ರ ಪ್ಯಾಸಿವ್ ಇನ್ಕಮ್ ಸೋರ್ಸ್ಗಳಿದ್ದರೆ, ನೀವು ಕನ್ಸಿಸ್ಟೆಂಟಾಗಿ ದುಡ್ಡನ್ನು ಗಳಿಸ್ತಾ ಇದ್ದರೆ, ಸೇವ್ ಮಾಡ್ತಾ ಇದ್ದರೆ, ಇನ್ವೆಸ್ಟ್ ಮಾಡ್ತಾ ಇದ್ದರೆ, ದುಡ್ಡನ್ನು ಬೆಳೆಸ್ತಾ ಇದ್ದರೆ, ನೀವು ಯಾವುದೇ ಥರನಾದ ಲಯಾಬಿಲಿಟಿಗಳನ್ನು ಮಾಡಿಕೊಂಡಿರದೇ ಇದ್ದರೆ, ನೀವು ನಿಮ್ಮ ಸಂಪೂರ್ಣ ಸಂಪತ್ತನ್ನು ಇನ್ಶೂರೆನ್ಸನ್ನು ರಕ್ಷಾ ಕವಚದಿಂದ ಪ್ರೊಟೆಕ್ಟ್ ಮಾಡಿದರೆ, ನೀವು ಕೆಟ್ಟ ಸಾಲದಲ್ಲಿ ಬಿದ್ದು ಒದ್ದಾಡದೇ ಇದ್ದರೆ, ನೀವು ರೆಗ್ಯುಲರ್ ಆಗಿ ಬಜೆಟಿಂಗನ್ನು ಮಾಡ್ತಾ ಇದ್ದರೆ, ನಿಮ್ಮ ಯಾವುದೇ EMIನ ಡ್ಯೂಗಳು ಮಿಸ್ ಆಗಿರದೇ ಇದ್ದರೆ, ಸಾಲ ಇರದಿದ್ದರೆ ನೀವು ಫೈನಾನ್ಷಿಯಲಿ ಫುಲ್ಲಿ ಹೆಲ್ದಿಯಾಗಿದ್ದೀರಾ ಅಂತಂದಂಗೆ. ಈ 10 ಫ್ಯಾಕ್ಟರ್ಸ್ಗಳನ್ನು ನೀವು ಫುಲ್ಫಿಲ್ ಮಾಡ್ತಾ ಇದ್ದರೆ ನೀವು ಫೈನಾನ್ಷಿಯಲಿ ಫುಲ್ಲಿ ಹೆಲ್ದಿಯಾಗಿದ್ದೀರಾ ಅಂತಂದಂಗೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಮಿಸ್ ಆದರೂ ಕೂಡ ನೀವು ಫೈನಾನ್ಷಿಯಲಿ ಹೆಲ್ದಿಯಾಗಿಲ್ಲ, ಹಣದ ವಿಚಾರದಲ್ಲಿ ನೀವು ರೋಗಿಷ್ಠರಾಗಿದ್ದೀರಾ ಅಂತಂದಂಗೆ. ಕೇಳ್ಕೊಳ್ಳಿ, ನಿಮಗೆ ನೀವೇ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಳಿ. ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಇದೆಯಲ್ಲ ಇಲ್ವಾ? ಅಪಾರ್ಚುನಿಟಿ ಫಂಡ್ ಇದೆನಾ ಇಲ್ವಾ? ಮಲ್ಟಿಪಲ್ ಇನ್ಕಮ್ ಸೋರ್ಸ್ಗಳು ಇವೇನಾ ಇಲ್ವಾ?
ಪ್ಯಾಸಿವ್ ಇನ್ಕಮ್ ಸೋರ್ಸ್ ಇದೆನಾ ಇಲ್ವಾ, ನೀವು ಜಾಸ್ತಿ ದುಡ್ಡನ್ನು ಗಳಿಸ್ತಾ ಇದ್ದೀರಾ ಇಲ್ವಾ, ಉಳಿಸ್ತಾ ಇದ್ದೀರಾ ಇಲ್ವಾ, ಬೆಳೆಸ್ತಾ ಇದ್ದೀರಾ ಇಲ್ವಾ ಕೇಳ್ಕೊಳ್ಳಿ. ನೀವು ನಿಮ್ಮ ಮನೆಗೆ, ನಿಮಗೆ, ನಿಮ್ಮ ಹೆಲ್ತಿಗೆ, ನಿಮ್ಮ ವೆಹಿಕಲ್ಗಳಿಗೆ ಇನ್ಶೂರೆನ್ಸನ್ನು ತೊಗೊಂಡಿದ್ದೀರಾ ಇಲ್ವಾ ನೋಡಿ. ನೀವು ಯಾವುದಾದ್ರೂ ಲಯಬಿಲಿಟಿಗಳನ್ನು ಮಾಡ್ಕೊಂಡಿದ್ದೀರಾ ಇಲ್ವಾ ಅಂತ ಕೇಳ್ಕೊಳ್ಳಿ. ನೀವು ಬಜೆಟಿಂಗನ್ನು ಮಾಡ್ತಾ ಇದ್ದೀರಾ ಇಲ್ವಾ ಅಂತೇಳಿ ನಿಮಗೆ ನೀವೇ ಕೇಳ್ಕೊಳ್ಳಿ. ನೀವು ಕೆಟ್ಟ ಸಾಲ ಮಾಡಿದ್ದೀರಾ ಇಲ್ವಾ ಅಂತೇಳಿ ಕೇಳ್ಕೊಳ್ಳಿ. ನಿಮ್ಮ ಯಾವುದಾದ್ರೂ ಸಾಲ ಉಳಿದಿದೇನಾ, EMI ಕಟ್ಟೋದು ಬಾಕಿ ಇದೆನಾ, ಮಿಸ್ ಆಗಿದೆನಾ, ಬೌನ್ಸ್ ಆಗಿದೆನಾ ಅಂತ ಕೇಳ್ಕೊಳ್ಳಿ. ಸೊ ಈ 10 ಪ್ರಶ್ನೆಗಳನ್ನು ನಿಮಗೆ ನೀವೇ ಕೇಳ್ಕೊಳ್ಳಿ. 10 ಕಂಡೀಷನ್ಗಳಿಗೆ ಎಸ್ 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 ಅಂತ ಬಂದರೆ ಯು ಆರ್ ಫೈನಾನ್ಷಿಯಲಿ ಫುಲ್ಲಿ ಹೆಲ್ದಿ. ಅದರ್ವೈಸ್ ಯು ಆರ್ ನಾಟ್ ಹೆಲ್ದಿ, ಯು ಆರ್ ಸಿಕ್. ನೀವು ಫೈನಾನ್ಷಿಯಲಿ ತುಂಬಾ ಕೆಟ್ಟ ಕಂಡೀಷನ್ನಲ್ಲಿದ್ದೀರಿ ಅಂತಂದಂಗೆ. ಸೊ ಇವತ್ತು ನೀವು ನಿಮ್ಮ ಫೈನಾನ್ಷಿಯಲ್ ಹೆಲ್ತನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫೈನಾನ್ಷಿಯಲ್ ಹೆಲ್ತು ಚೆನ್ನಾಗಿದೆ ಅಂತ ಅಂದ್ಕೊಳ್ಳಿ, ಕಂಗ್ರ್ಯಾಚುಲೇಷನ್ಸ್, ನೀವು ತುಂಬಾ ಗ್ರೇಟ್ ವ್ಯಕ್ತಿ ಅಂತಂದಂಗೆ. ನೀವು ನಿಮ್ಮ ಲೈಫಲ್ಲಿ ಸರಿಯಾಗಿ ಮುಂದೆ ಸಾಗ್ತಾ ಇದ್ದೀರಾ ಅಂತಂದಂಗೆ. ನೀವು ಓರ್ವ ಜವಾಬ್ದಾರಿಯುತವಾದ ಪುರುಷ ಇಲ್ಲವೇ ಮಹಿಳೆ ಅಂತಂದಂಗೆ. ಸೊ ನೀವೇನಾದರೂ ಫೈನಾನ್ಷಿಯಲಿ ಹೆಲ್ದಿ ಆಗಿಲ್ಲಪ್ಪ ಅಂತಂದರೆ ನೀವು ಬೇಜವಾಬ್ದಾರಿ ನನ್ನ ಮಕ್ಕಳು ಅಂತಂದಂಗೆ. ನೀವು ಭಿಕಾರಿಯಾಗಿರ್ತೀರಾ, ಸೊ ಮತ್ತೊಂದೆರಡು ಭಿಕಾರಿಯನ್ನು ತಂದು ಅವ್ರ ಜೊತೆ ಒದಾಡ್ತಾ ಇದ್ದೀರಾ ಅಂತಂದಂಗೆ. ಭೂಮಿಗೆ ಭಾರ ಆಗಿ ಬದುಕ್ತಾ ಇದ್ದೀರಾ ಅಂತಂದಂಗೆ ನೀವು ಫೈನಾನ್ಷಿಯಲಿ ಹೆಲ್ದಿ ಆಗಿರ್ತಿದ್ರೆ. ಸೊ ನೀವು ಫೈನಾನ್ಷಿಯಲಿ ಹೆಲ್ದಿ ಆಗಿದ್ದೀರಾ ಅಂತಂದರೆ ಗುಡ್. ನೀವು 2-3 ಮಕ್ಕಳನ್ನು ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನೀವು ಚೆನ್ನಾಗಿರ್ತೀರಾ, ಅವರು ಚೆನ್ನಾಗಿರ್ತಾರೆ, ಜಗತ್ತೇ ಖುಷಿಯಾಗಿರುತ್ತೆ. ಬಟ್ ನೀವು ಫೈನಾನ್ಷಿಯಲಿ ಹೆಲ್ದಿ ಆಗಿರೋದೇ ಇದ್ದರೆ ಮದುವೆನ ಆಗೋಕ್ಕೆ ಹೋಗ್ಬಿಡಿ, ಮಕ್ಕಳನ್ನು ಕೂಡ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಭೂಮಿಗೆ ಭಾರ ಆಗೋಕ್ಕೆ ಹೋಗ್ಬಿಡಿ. ಒಂದು ವೇಳೆ ನಿಮಗೇನಾದರೂ ನಿಮ್ಮ ಫೈನಾನ್ಷಿಯಲ್ ಹೆಲ್ತನ್ನು ಸರಿಪಡಿಸ್ಕೋಬೇಕು ಅನ್ನೋ ಆಸೆ ಇದ್ದರೆ ಈಗಲೇ ನೀವೇನು ಮಾಡಿ, roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಸೊ ಅದರಲ್ಲಿ ನಾನು ಮನಿ ಮ್ಯಾನೇಜ್ಮೆಂಟ್ನ ಬಗ್ಗೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರಬೇಕು. ಇನ್ನು ಯಾರು ಈ ಕೋರ್ಸಿಗೆ ಜಾಯ್ನ್ ಆಗಿದ್ದೀರಲ್ಲ, ಇವತ್ತಿನ ಅಸೈನ್ಮೆಂಟ್ ಇದೇ ಆಗಿದೆ. ನಿಮಗೆ ನೀವೇ ಕೇಳ್ಕೊಳ್ಳಿ, ನೀವು ಫೈನಾನ್ಷಿಯಲಿ ಹೆಲ್ದಿ ಆಗಿದ್ದೀರಾ ಅಥವಾ ಇಲ್ವಾ ಅಂಥೇಳಿ. ಫೈನಾನ್ಷಿಯಲಿ ಹೆಲ್ದಿ ಆಗೋದು ಮತ್ತು ಓವರಾಲ್ ಹೆಲ್ದಿ ಆಗೋದು ಮನಿ ಮ್ಯಾನೇಜ್ಮೆಂಟ್ನ ಒಂದು ಅಲ್ಟಿಮೇಟ್ ಗೋಲ್ ಆಗಿದೆ. ಉದ್ದೇಶ ಇದೇ ಆಗಿದೆ ನಮ್ಮದು. ಸೊ ನಮ್ಮ ಫೈನಾನ್ಸನ್ನು ಸರಿಪಡಿಸಿಕೊಳ್ಳೋಕೆ ಅಂತಾನೆ ನಾವು ಮನಿ ಮ್ಯಾನೇಜ್ಮೆಂಟನ್ನು ಕಲಿತಾ ಇರೋದು ಮತ್ತು ಮಾಡ್ತಾ ಇರೋದು. ಸೊ ಕೋರ್ಸಿಗೆ ಜಾಯ್ನ್ ಆದವರು ಟಾಸ್ಕನ್ನು ಕಂಪ್ಲೀಟ್ ಮಾಡಿ ನೀವು ಫೈನಾನ್ಷಿಯಲಿ ಹೆಲ್ದಿ ಆಗಿದ್ದೀರಾ ಇಲ್ವಾ ಅನ್ನೋದನ್ನು ಇವತ್ತು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ರಿಸಲ್ಟನ್ನು ಏನು ಬರುತ್ತೆ ಅಂಥೇಳಿ ನೀವೇ ಅನಲೈಸ್ ಮಾಡಿ ಮತ್ತು ಫೈನಾನ್ಷಿಯಲಿ ಹೆಲ್ದಿ ಆಗೋಕ್ಕೆ ಟ್ರೈ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.